ನಾನು ಇದನ್ನ 1000 ಗಿಡ ನಾಟಿ ಮಾಡಿದ್ರೆ ಬರೀ ಮುಕ್ಕಾಲು ಎಕರೆಗೆ ನಾನು 1000 ಗಿಡ ನಾಟಿ ಮಾಡ್ಬಿಡ್ತೀನಿ. ಇದು 1 ಎಕರೆಗೆ ಅವ್ರು ಇನ್ನೂ ಕಮ್ಮಿ ಮಾಡ್ತಾರೆ. ನಾನು ಮುಕ್ಕಾಲು ಎಕರೆಗೆ 1 ಎಕರೆಗಿಂತ 900ಗಿಂತ ಹೆಚ್ಚು ಮಾಡಿದ್ದೀನಿ. 1000 ಗಿಡ ಮಾಡಿದ್ದೀನಿ. ಎಲ್ಲವೂ ಚೆನ್ನಾಗಿದೆ, ಚೆನ್ನಾಗಿ ಎಲ್ರಿಗೆ ಬಂದಿದೆ, ಒಳ್ಳೆ ಇಳುವರಿ. ಅದ್ಭುತವಾದ ವಿಡಿಯೋ ಇದು. ಬಾಳೆ ಕೃಷಿನಲ್ಲಿ ಆರ್ಗಾನಿಕ್ ಬಗ್ಗೆ, ಆರ್ಗಾನಿಕ್ ಅಲ್ಲ ಸರ್, ನ್ಯಾಚುರಲ್ ಫಾರ್ಮಿಂಗ್. ಸ್ವಾಭಾವಿಕ ಕೃಷಿನಲ್ಲಿ ಬಾಳೆ ಕೃಷಿ ಯಾವ ರೀತಿ ಮಾಡ್ಬೇಕಂತ ಸ್ವಂತ ಅವ್ರದ್ದೇ ತೋಟದಲ್ಲಿ ಬಂದಿದ್ದೀವಿ. ಅವರು ಯಾವ ರೀತಿ ಮಾಡಿದ್ದಾರೆ, ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಅದನ್ನ 6 ರಿಂದ 7 ತಿಂಗಳಾಗಿದೆ ಸರ್. ಇದಕ್ಕೆ 7 ತಿಂಗಳು ಕೃಷಿನಲ್ಲಿ ಬಂದಿದ್ದೀವಿ. ಅದು ಯಾವ ರೀತಿ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಾರೆ. ಅವ್ರನ್ನ ಇನ್ನಷ್ಟು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ ಸರ್. ನಮಸ್ಕಾರ. ಬಾಳೆ ಕೃಷಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಇದ್ರ ಜೊತೆ ಮಾಹಿತಿಗಳನ್ನ ಹಂಚ್ಕೊಳ್ಬೇಕಂತ ಕೇಳ್ಕೋದಾಗಿದೆ ಸರ್. ನಮಸ್ತೆ. ನಾವು ಬಾಳೆ ಎಲ್ಲ ಯಾವುದೇ ಕೃಷಿ ಮಾಡಬೇಕಾದ್ರೆ ಗೊಬ್ಬರ ಇಲ್ಲಿಂದ ಬರಬೇಕು ಅಂತ ನಾವು ಅಂಗಡಿಯಿಂದ ಗೊಬ್ಬರ ತಂದು ಹಾಕ್ತೀವಿ. ಕೆಮಿಕಲ್ ಫಾರ್ಮಿಂಗ್ ಮಾಡೋದು, ಅದು ರಸಗೊಬ್ಬರಗಳು. ನಮಗೆ ಖರ್ಚು ಹೆಚ್ಚಿಗೆ ಬರ್ತದೆ. ಸ್ವಾಭಾವಿಕ ಕೃಷಿ ಮಾಡಿರೋದು ಅಂದರೆ ನಮ್ಮ ಮನೆಯಲ್ಲಿ, ನಮ್ಮ ತೋಟದಲ್ಲಿ ಏನು ಸಿಗ್ತದೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಕೃಷಿ ಮಾಡಿರೋದು. ನಮ್ಮ ಮನೇಲಿ ಹಸು ಇದೆ, ಕೊಟ್ಟಿಗೆ ಗೊಬ್ಬರ ಸಿಗ್ತದೆ. ಅದ್ರ ಜೊತೆಗೆ ನಾವು ಜೀವಾಮೃತ ಮಾಡಿದ್ರಿ, ಪಂಚಗವ್ಯ ಕೊಟ್ಟಿದ್ರಿ ಇದಕ್ಕೆ. ಇನ್ನು ಮಿಕ್ಕಿದ್ದೇನಂತ ಹೇಳಿದ್ರೆ ಇಲ್ಲಿ ನಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಕಳೆ ಈಗಲೂ ಇದೆ, ಕಳೆ ಬೆಳೀತಾ ಇರ್ತದೆ. ಈ ಕಳೆನೇ ನಾವು ಗೊಬ್ಬರ ಮಾಡ್ಕೊಂಡಿದ್ರಿ. ಇಲ್ಲಿಂದ ಗೊಬ್ಬರ ಮಾಡಿರೋದ್ರಿಂದ ನಮ್ಗೆ ಖರ್ಚು ಕಡಿಮೆ ಇದೆ. ನಾವು ಸಸಿ ತಂದಿರೋದು ಇದು ನಾಟಿ ಮಾಡೋಕೆ ಅಷ್ಟೇ ಖರ್ಚು. ಇನ್ನು ಮಿಕ್ಕಿರೋದೆಲ್ಲ ಅಷ್ಟೊಂದು ಖರ್ಚು. ಇದುವರೆಗೂ 7 ತಿಂಗಳು ಬೆಳೆ ಆಗಿದೆ ಅಲ್ವಾ? ಕೆಮಿಕಲ್ ಔಷಧಿ ಏನಾದ್ರು ಸಿಂಪಡಣೆ ಮಾಡಿದ್ದಾರೆ ಸರ್? ನಾವು ಏನೂ ಸಿಂಪಡಣೆ ಮಾಡಲ್ಲ. ಹೆಚ್ಚಿಗೆ ಕಡಿಮೆ ನಾವು ಏಲಕ್ಕಿ ಬಾಳೆ ಹಾಕಿದಾಗ ಯಾವುದೇ ಥರದ ರೋಗ ಬರಲ್ಲ, ಕೀಟ ಬಾಧೆ ಇರಲ್ಲ. ಅದಕ್ಕೆ ಪಾಟ್ ಮಾಡಿಬಿಟ್ಟಿದ್ರಿ. ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರಿ, ಪಂಚಗವ್ಯ ಕೊಟ್ಟಿದ್ರಿ, ಜೀವಾಮೃತ ಕೊಟ್ಟಿದ್ರಿ. ಸಾಲಿಗೆ ಅಂತರ ಬೇರೆ ಕಡೆ ಎಲ್ಲ 8 ರಿಂದ 7 ಅಡಿ ಕೊಟ್ಟಿರ್ತಾರೆ. ನಿಮ್ಮ ತೋಟದಲ್ಲಿ ಗಮನಿಸಿದ್ವಿ 4 ಅಡಿಗೆಲ್ಲ ಅಂತರ ಕೊಟ್ಟಿದ್ರಲ್ಲ, ಇದು ಹೇಗೆ ಸಾಧ್ಯ ಸರ್? ಇದೇ ನಾವೇನಂದ್ರೆ ಎಲ್ರು 6 ಅಡಿ ಮಾಡ್ತಾರೆ, 7 ಅಡಿ 8 ಅಡಿ ಮಾಡ್ತಾರೆ. ನಾವು ನೋಡ್ರಿ ಈ ಲೈನಿಂದ ಆ ಲೈನ್ಗೆ, ಈ ಲೈನಿಂದ ಆ ಲೈನ್ ಬರೀ 4 ಅಡಿ. ಅದೇ 4 ಅಡಿಗೆ ಇದೆ. ಎಲ್ರು ಹೇಳೋದು ಇದು ಹತ್ರ ಅಂತ. ಅದು ನಾವೇನ್ ಮಾಡಿದ್ರೆ ಜಿಗ್ಜಾಗ್ ಮಾಡಿದ್ರಿ. ಒಂದ್ ಗಿಡ ಇಲ್ಲಿ ಇತ್ತಂದ್ರೆ ಈ ಲೈನಿಗೆ ನೋಡ್ರಿ ಇದು ಮಧ್ಯಕ್ಕೆ ಬರಂಗ್ ಮಾಡಿದ್ರಿ. ಆ ಲೈನಕ್ಕೆ ಈ ಎಲೆ ನೋಡ್ರಿ ಮೇಲೆ ಸೈಡ್ಗೆ ಹೋಗ್ತದೆ. ಹಂಗಾಗಿ ನಮ್ಮ ಇದಕ್ಕೂ ಆ ಗಿಡಕ್ಕೂ ಈ ಗಿಡಕ್ಕೂ ಟಚ್ ಆಗಲ್ಲ. ಬೇರೆಯವ್ರು ಏನ್ ಮಾಡ್ತಾರೆ, ಒಂದೇ ಲೈನ್ ಮಾಡ್ಬಿಡ್ತಾರೆ. ಅವಾಗ ಆ ಎಲೆಯಿಂದ ಈ ಎಲೆ ಟಚ್ ಆಗ್ತದೆ. ಅದೇನ್ ಮಾಡ್ತದೆ ಅಂದ್ರೆ ಸೂರ್ಯನ ಬೆಳಕು ಹೆಚ್ಚಿಗೆ ತಗೊಳಲ್ಲ. ಅದಕ್ಕೆ ನಾವು ಸೂರ್ಯನ ಬೆಳಕು ಬೀಳಬೇಕು, ಎಲೆಯಿಂದ ಎಲೆ ಟಚ್ ಆಗ್ಬಾರ್ದು ಅಂತ ಹೇಳೋದಕ್ಕೆ ಜಿಗ್ಜಾಗ್ ಮಾಡಿದ್ರಿ. ಆ ಜಿಗ್ಜಾಗ್ ಮಾಡಿರೋದು ನೋಡ್ರಿ, ಒಂದು ಲೈನಲ್ಲಿ ಇಲ್ಲಿತ್ತು ಅಂದ್ರೆ ಇನ್ನೊಂದು ಖಾಲಿ ಬರ್ತದೆ. ಎಲೆ ಇಲ್ಲಿ ಬರ್ತದೆ ನೋಡಿ, ಅದು ಇಲ್ಲಿ ಬರ್ತದೆ, ಅದ್ರಲ್ಲಿ ಮತ್ತೆ ಇಲ್ಲಿ ಬರ್ತದೆ, ಮತ್ತೆ ಅದು ಖಾಲಿಗೆ ಹೋಗ್ತದೆ. ಅದಕ್ಕೆ ನಾವು ಕಡಿಮೆ ಬಯಲಲ್ಲಿ ಹೆಚ್ಚು ಗಿಡ ಕೂರಂಗ್ ಮಾಡಿದ್ವಿ. ಇಳುವರಿ ಮೇಲೆ ಯಾವ್ದೇ ಪರಿಣಾಮ ಬೀರಲ್ವ ಸರ್ ಇದು? ನಾವು ಸ್ವಲ್ಪ ಅದೇ ಈ ತರದ ನೋಡಿದಾಗ ನಾವ್ ಹಿಂಗ್ ಜಿಗ್ಜಾಗ್ ಮಾಡಿರ್ಬೇಕು. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ತಾಕತ್ ಮಾಡ್ಬೇಕು. ಇಷ್ಟು ಮಾಡಿದಾಗ ಏನಾಗ್ತದೆ ಅಂದ್ರೆ ನಾವು ಇವತ್ತು 1 ಎಕರೆಗೆ ಇದಾದ್ರೆ 800 ರಿಂದ 900 ಗಿಡ ಬೇರೆ ಪದ್ಧತಿ ಅವರು ನಾಟಿ ಮಾಡ್ತಾರೆ. ನಾನು ಇದನ್ನ 1000 ಗಿಡ ನಾಟಿ ಮಾಡಿದ್ರೆ ಬರೀ ಮುಕ್ಕಾಲು ಎಕರೆಗೆ ನಾನು 1000 ಗಿಡ ನಾಟಿ ಮಾಡ್ಬಿಡ್ತೀನಿ. ಇದು 1 ಎಕರೆಗೆ ಅವ್ರು ಇನ್ನೂ ಕಮ್ಮಿ ಮಾಡ್ತಾರೆ. ನಾನು ಮುಕ್ಕಾಲು ಎಕರೆಗೆ 1 ಎಕರೆಗಿಂತ 900ಗಿಂತ ಹೆಚ್ಚು ಮಾಡಿದ್ದೀನಿ. 1000 ಗಿಡ ಮಾಡಿದ್ದೀನಿ. ಎಲ್ಲವೂ ಚೆನ್ನಾಗಿದೆ, ಚೆನ್ನಾಗಿ ಎಲ್ರಿಗೆ ಬಂದಿದೆ, ಒಳ್ಳೆ ಇಳುವರಿ. 900 ಗಿಡ ಕೂರಿಸೋದು ನಾವು 1200 ಗಿಡ ಕೂರಿಸ್ತೀವಿ. ನಮ್ಗೊಂದು 300 ಗಿಡ ಹೆಚ್ಚಿಗೆ ಬರ್ತದೆ. ಹಂಗಾಗಿ ಒಂದು 1/4 ಎಕರೆದು ಹೆಚ್ಚು ಇಳುವರಿ ಬಂತು ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಲಾಭದಾಯಕವಾಗಿರ್ತದೆ. ನಾವು ಮತ್ತೆ ಖರ್ಚು ಉಳಿತದಲ್ಲ. ಇನ್ನೂ 1 ಜನ ನಮ್ಮ ಜೊತೆಗೆ ರೈತರು ಸೇರಿಸಿದ್ರೆ, ಒಂದು 10 ಜನ ಸೇರ್ಕೊಂಡು ಗ್ರೂಪ್ ಮಾಡಿದ್ರೆ ನಮ್ಗೆ ವಿಶೇಷ ಬೆಲೆ ಸಿಗ್ತದೆ. ಇಲ್ಲ ಅಂದ್ರೆ ನಾವು ಒಬ್ಬರೇ ಮಾಡ್ತೀರಿ ಅಂದ್ರೆ ಅದು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಮಾರ್ಕೆಟಿಂಗ್ ಕಷ್ಟನೇ ಇದೆ. ಮತ್ತೆ ರೈತರು ಈ ಥರದ ವಿಡಿಯೋನ ಬರೀ ರೈತರೇ ನೋಡೋದಲ್ಲ, ಗ್ರಾಹಕರು ನೋಡಬೇಕು. ಯಾವ ತರದ್ದು ಕೆಮಿಕಲ್ ಹಾಕ್ತಾರೆ, ತಿಂದ್ರೆ ಏನೆಲ್ಲ ಆಗ್ತದೆ ಫಸ್ಟ್ ಅವ್ರಿಗೆ ಅರಿವು ಬರಬೇಕು. ಆಮೇಲೆ ಈ ಸಾಲಿಂದ ಸಾಲಿಗೆ ಅಂತ ನೀವು ಬರೀ 4 ಅಡಿಗೆ ಕೊಟ್ಟಿದ್ದೀರಲ್ಲ ಸರ್, ಇದನ್ನ ಎಷ್ಟು ವರ್ಷದವರೆಗೂ ಇಟ್ಕೋಬಹುದು ನೀವು? 4 ಅಡಿಯಿಂದ 4 ಅಡಿಗೆ ಕೊಟ್ಟಿರೋದ್ರಿಂದ? ಇಲ್ಲ, ಇದು ನಾನು ಗುಂಪು ಬಾಳೆ ಮಾಡಕ್ ಕೊಟ್ಟಿದ್ದು. ಕಳೆ ಹೆಚ್ಚಿಗೆ ಇರೋದಕ್ಕೆ ಮತ್ತೆ ಗುಂಪು ಬಾಳೆ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗ್ ಕಡಿಮೆ ಆದಾಯ ಬರ್ತದೆ. ಅದಕ್ಕೆ ನಾವು ಆದಾಯ ಬೇಗ ಬರಲಿ ಅಂತೇಳಿ 4 ರಿಂದ 4 ಹಾಕಿದ್ರಿ. ಈಗ ಮಧ್ಯಕ್ಕೆ ಒಂದು ಲೈನ್ ತೆಗೆದು ಬಿಡ್ತೀರಿ. 1 ಕಟಿಂಗ್ ಆದ್ಮೇಲೆ ಒಂದ್ಸರಿ ನಮ್ಗೆ ಫಸಲ್ ಬಂದ್ಮೇಲೆ ಮಧ್ಯಕ್ಕೆ 1 ಲೈನ್ ತೆಗಿತೀರಿ. ಈ ಲೈನ್ ತೆಗಿತೀರಿ, ಆ ಲೈನ್ ಈ ಲೈನ್ ಇರ್ತದೆ. ಅವಾಗ 8 ರಿಂದ 8 ಅಡಿಗೆ ಇರ್ತದೆ. ಒಂದೇ ಇದರಲ್ಲಿ ಡಬಲ್ ಬಿಡ್ತೀವಿ. ಅಷ್ಟೇ ಗಿಡ ಆಗ್ತದೆ. 500 ಬುಡ ಇರ್ತದೆ, 1000 ಗಿಡ ಬರ್ತದೆ. ಅದ್ರಲ್ಲಿ ಏನು ಡಿಫ್ರೆನ್ಸ್ ಬರಲ್ಲ. ನಾವು ಸ್ಟಾರ್ಟಿಂಗ್ ಇದು ಕಳೆಗೋಸ್ಕರ, ಕಳೆನ ಅವಾಯ್ಡ್ ಮಾಡ್ಸೋಕೋಸ್ಕರ ಈ ತರ ಮಾಡಿರೋದು. ಹತ್ರ ಇರೋದು. ಮತ್ತೆ ಗುಂಪು ಬಾಳೆ ಮಾಡಿದ್ರೆ ನಮ್ಗೆ 15 ವರ್ಷ 20 ವರ್ಷ ಇಟ್ಕೋಬಹುದು ಸರ್, ಅಷ್ಟು ವರ್ಷ ಇರ್ತದೆ. ಈಗ ಮಾಡಿದವರು ಸುಮಾರು ಜನ ಇದ್ದಾರೆ. ನಿಮ್ಗೆ ನಾರಾಯಣ ರೆಡ್ಡಿ ಅಂತ ಒಬ್ರು
ನ್ಯಾಚುರಲ್ ಫಾರ್ಮಿಂಗ್ ಅವರೇ ದೊಡ್ಡಬಳ್ಳಾಪುರದ ಅವ್ರ ತೋಟ ಇದೆ. ಅವರು ಒಂದು 30-35 ವರ್ಷದ ಬಾಳೆಗಿಡ ತೋಟ ಇನ್ನೂ ಇದೆ ಇನ್ನು ಇವಾಗ್ಲೂ ಇದೆ. ಹಂಗೆ ಬೇಕಾದಷ್ಟು ಜನ ಗುಂಪು ಬಾಳೆ ಮಾಡಿರೋರು ಇದೆ. ನಮಗೆ ಉಳಂಗಿಲ್ಲ, ಹೆಚ್ಚಿಗೆ ಗೊಬ್ಬರ ಕೇಳಲ್ಲ, ಅದ್ರ ಜೊತೆಗೆ ನೀರು ಕಡಿಮೆ ಆದ್ರೂ ನಡೀತದೆ. ತಿಳ್ಕೊಬೇಕಾದ್ರೆ ನೋಡ್ರಿ, ಇವತ್ತು ನಮ್ ಗಿಡ ನೋಡಿದ್ರೆ ಎಷ್ಟು ಆರೋಗ್ಯವಾಗಿರ್ತದೆ. ಇದನ್ನೇ ನೀವು ಕೆಮಿಕಲ್ ಹಾಕಿದ್ರೆ ಇದು ಗಟ್ಟಿ ಇರಲ್ಲ. ಮತ್ತೆ ನಾನು ಈ ಗಿಡಕ್ಕೆ ಗೊನೆ ಬಂದಾಗ ನಾವು ಏನು ಗೂಟ ಕೊಡಲ್ಲ, ಟೇಪ್ ಏನು ಹಾಕಲ್ಲ, ತಾನೇ ಬಿಟ್ಬಿಡ್ತೀವಿ. ಇದನ್ನ ತಡೆಯೋ ಶಕ್ತಿ ಈಗ ಗಿಡಕ್ಕಿದೆ. ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಅದು ಬೇಗ ಬೆಳೀತದೆ, ಸ್ಮೂತ್ ಆಗಿರ್ತದೆ, ತೂಕಕ್ಕೆ ತಾನೇ ಬಿದ್ದೋಗ್ಬಿಡ್ತದೆ. ಹಂಗಾಗಿ ಏನ್ ಮಾಡ್ತಾರೆ ಅಂದ್ರೆ ನಾವು ಕೆಮಿಕಲ್ಕ್ಕೂ ಈ ಕೃಷಿಗೂ ಅದೊಂದು ವ್ಯತ್ಯಾಸ ಇದೆ. ಆಮೇಲೆ ನಾವು ಇನ್ನೊಂದು ಗಮನಿಸಬಹುದು, ನೀವು ಆ ಬುಡದಲ್ಲಿ ನೋಡಿ ಎಲೆ ಚಿಕ್ಕ ಗಿಡ ಇದ್ದಾಗ ನೋಡಿ ಎಲೆಗಳು ಈಗ್ಲೂ ಹಳದಿ ಕಲರ್ ಬಂದಿಲ್ಲ ಅಲ್ವಾ? ಬಂದಿಲ್ಲ, ಯಾಕಂದ್ರೆ ಕೆಮಿಕಲ್ ಹಾಕೋದಕ್ಕೆ ಲೈಫ್ ಕಮ್ಮಿ. ನೀವು ಕೆಮಿಕಲ್ ಹಾಕಿರೋ ಬಾಳೆಗೊನೆ ತಗೊಂಡು ಮನೆಗೆ ತಗೊಂಡ್ರೆ ಅಂಗಡಿಯಿಂದ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಅಂಗಡಿಯಿಂದ ಮನೆಗೆ ಹೋಗೋಷ್ಟು ಕಪ್ಪಾಗ ಶುರು ಆಗ್ಬಿಡ್ತದೆ. ಮನೇಲಿ ಫ್ರಿಡ್ಜ್ ಇದ್ರೆ ಅದು ಹಂಗೆ ಇರ್ತದೆ, ತಾಜಾಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಬೇಗ ಅದು ಕಪ್ ಕಾಣಿಸ್ತದೆ, ತಿನ್ನಕ್ಕೆ ಒಂದ್ ಸ್ವಲ್ಪ ಮುಜುಗರ ಅನಿಸ್ಬೇಕು, ಆ ತರದ ಆಗ್ಬಿಡ್ತದೆ. ನಮ್ದು ಆ ತರ ಆಗಲ್ಲ. ಮತ್ತೆ ನಮ್ದು ಕೆಮಿಕಲ್ ಹಾಕೋದು ಉಳಿ ಹೆಚ್ಚಿಗೆ. ನೀವು ಯಾರ ಗ್ರಾಹಕರು ಫಸ್ಟ್ ಅದನ್ನ ಹೆಂಗೆ ಚೆಕ್ ಮಾಡ್ಬೋದು ಅಂತ, ನನ್ಗೆ ಯಾವುದೇ ಒಂದು ಬಾಳೆಹಣ್ಣು ಕೊಡ್ರೆ ನಾನು ಅದನ್ನ ಕೆಮಿಕಲ್ ಹಾಕಿದ್ರು ಇಲ್ಲ ನಾನು ಹೇಳ್ತೀನಿ. ಕೆಮಿಕಲ್ ಹಾಕಿರೋದು ಉಳಿ ಇರ್ತದೆ, ಹಣ್ಣಾದ್ರೆ ಮೆತ್ತಗಿರ್ತದೆ, ನೀರ್ ಆಗ್ತದೆ. ನ್ಯಾಚುರಲ್ ಆಗಿ ಬೆಳೆದಿರೋದು ತುಂಬಾ ಸ್ವೀಟ್ ಇರ್ತದೆ. ಅದ್ರ ಜೊತೆಗೆ ಹಣ್ಣಾದಷ್ಟು ಅದು ಗಟ್ಟಿ ಬರ್ತಾ ಇರ್ತದೆ, ಅದು ಮೆತ್ತಗಾಗಲ್ಲ. ಲಾಸ್ಟ್ ಹಂಗೆ ಬಿಟ್ಬಿಟ್ರೆ ಅದು ಹಂಗೆ ಗಟ್ಟಿ ಆಗ್ಬಿಡ್ತದೆ, ಡ್ರೈ ಆಗ್ತದೆ, ಅದು ಕೊಳೆಯಲ್ಲ. ಕೆಮಿಕಲ್ ಹಾಕಿರೋದು ಕೊಳ್ತೋಗ್ತದೆ, ಕಪ್ಪಗಾಗ್ಬಿಟ್ಟು ಕೊಳ್ತೋಗ್ಬಿಡ್ತದೆ. ಈಗೆಲ್ಲ ಸೈಡ್ಗೆ ಹೋಗ್ತಾ ಇದೆ, ಈ ಮರ ದಪ್ಪ ಆಗೋದಕ್ಕೆ ಇದು ಸೈಡ್ಗೆ ಬರ್ತದೆ. ಆದ್ರೂ ಅದಕ್ಕೇನು ಕೊಳೆಯ ರೋಗ ಆಗ್ಲಿ ಹುಳ ತಿಂದಿರೋದಾಗ್ಲಿ ಚಿಕ್ಕ ಗಿಡದಲ್ಲಿ ಎಲೆ ಅಲ್ವಾ ಸರ್? ಇದು ಚಿಕ್ಕ ಗಿಡದಲ್ಲಿ ಎಲೆ, ಇದು ಮೊದಲು ಬಂದಿರೋ ಎಲೆ. ಅದು ಇವಕ್ಕೂ 7 ತಿಂಗಳಾದ್ರೂ ಅದು ಏನೂ ಆಗಿಲ್ಲ, ತಾನಾಗ್ತಾನೆ ಇದೆ. ಅವಾಗ ಈ ಗಿಡಕ್ಕೆ ಹೆಚ್ಚು ಲೈಫ್ ಇರ್ತದೋ ಸ್ವಾಭಾವಿಕ ಕೃಷಿ ಮಾಡೋದಕ್ಕೆ ಇಂಥ ಆಹಾರ ತಿನ್ನೋರಿಗೆ ಆಯುಷಿ ಹೆಚ್ಚಾಗ್ತದೆ 100%. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವ್ದೋ ಸಿಕ್ತು ಕಮ್ಮಿ ರೇಟಿಗೆ ಎಲ್ಲೋ ತಗೊಂಬಂದ್ರೆ ತಿಂದ್ರಿ ಅಂತ ಹೇಳಿದ್ರೆ ಅದೇ ಬೆಳೆಯಕ್ಕೆ ಅದೇ ಬದುಕಕ್ ಆಗ್ತಾ ಇಲ್ಲ. ಇನ್ ತಿಂದಿದ್ ಮನುಷ್ಯರನ್ನ ನಮ್ಮನ್ನೆಲ್ಲ ಹೆಂಗ್ ಬದುಕ್ತದ ಅದು. ಅದಕ್ಕೆ ರೈತರು ನೋಡ್ತಾ ಇರ್ತೀರಿ, ರೈತರು ನೋಡಿದಾಗ ನೀವು ನಿಮಗಾಗಷ್ಟು ಆಹಾರ ಮಾತ್ರ ಉತ್ಪಾದನೆ ಮಾಡ್ಕೊಳ್ರಿ. 5 ಗುಂಟೆನೋ 10 ಗುಂಟೆನೋ ಒಂದು 10 ಗುಳಿ ಬರೀ ಬಾಳೆ ಆಗ್ಬಿಟ್ಟು ನಿಮ್ ಮನೆಗೆ ಮಾತ್ರ ನೀವು ಅದನ್ನ ಮಾರ್ಬೇಡ್ರಿ, ನೀವು ತಿನ್ರಿ, ನೀವು ಚೆನ್ನಾಗಿರ್ತೀರ. ದುಡ್ಡು ಆಸೆಗೆ ಮಾರಾಕ್ ಬಿಡೋದು, ಬಂದಾಗ ಮಾರಾಕ್ ಬಿಡೋದು, ಮತ್ತೆ ಏನಾನ ಸಿಕ್ಕಿದ್ ಕೆಮಿಕಲ್ ಎಲ್ಲ ತಗೊಂಬಂದು ತಿನ್ನಕ್ ಶುರು ಮಾಡ್ತೀರಿ, ಅದು ತುಂಬಾ ತೊಂದರೆ ಆಗ್ತದೆ. ಹೌದು, ಅವ್ರು ಸಾಧ್ಯ ಆದಷ್ಟು ಮಟ್ಟಿಗೆ ಅವ್ರ ರೈತರು ನಮ್ಮ ಆಹಾರ ನಾವು ಉತ್ಪಾದನೆ ಮಾಡ್ಕೊಬೇಕು. ಹಿಂದೆ ರೈತರ ಮನೆಯಲ್ಲಿ ಒಂದು ಉಪ್ಪು ಕೊಂಡ್ಕೊಂಬರೋದು, ಇನ್ನೊಂದು ಸೀಮೆಣ್ಣೆ ಕೊಂಡ್ಕೊಂಬರೋದು, ಇವೆರಡು ಬಿಟ್ಟು ಹಿಂದೆ ಅದು ದೀಪ ಉರ್ಸೋವಾಗ. ಇವತ್ತು ಕೆಲವ್ರು ಹೇಳೋರು ನೀರು ಕೊಂಡ್ಕೊಂಬರಲ್ಲಪ್ಪ, ಇನ್ನೆಲ್ಲ ಕೊಂಡ್ಬೇಕಂತ. ಇವತ್ತು ನೀರು ಕೊಳ್ಳಕ್ ಶುರು ಮಾಡುದು, ಫಿಲ್ಟರ್ ನೀರು ತಗೊಂಬರ್ತೀರಿ. ರೈತರ ಮನೇಲಿ ಪ್ರತಿಯೊಂದು ಕೊಂಡ್ಕೊಂಬರೋದು, ಏನ್ ತಾನಾಗ್ ಬೆಳ್ಕೊಳೋದು ಪರಿಸ್ಥಿತಿ ಏನೂ ಇರಲ್ಲ ಅವ್ರದ್ದು. ಮತ್ತೆ ಯಾವಾಗ ಕೋಸ್ ಬೆಳೆದಿರ್ತಾರೆ, ಕ್ಯಾಪ್ಸಿಕಮ್ ಬೆಳಿತಾರೆ, ಅದನ್ನ ತಿನ್ನಕ್ಕಾಗಲ್ಲ ಇವ್ರಿಗೆ, ಅದನ್ನೇನ್ ಮಾಡ್ಬೇಕು ಗೊತ್ತಾಗಲ್ಲ, ಅದನ್ನ ಇವ್ರು ತಿನ್ನೋದೇ ಇಲ್ಲ. ಕ್ಯಾರೆಟ್ ಬೆಳಿತಾರ, ಅಪ್ಪಿ ಬೆಳೆಗೆಲ್ಲ ಒಂದ್ಸಾರಿ ತಿಂದ್ರೆ ಹೆಚ್ಚು, ಮತ್ತೆ ಅದನ್ನ ಪದೇ ತಿನ್ನಕ್ಕೂ ಆಗಲ್ಲ. ಅದು ಕೆಮಿಕಲ್ ಹಾಕಿರ್ತಾರೆ, ಆ ಕೆಮಿಕಲ್ ನೋಡಿ ಇವ್ರಿಗೆ ಮನಸ್ಸು ಬರಲ್ಲ. ಬೇರೆ ಅದೆಲ್ಲವೂ ಮೋಸನೆ. ಅದನ್ನೆಲ್ಲ ತಿಂದ್ರೆ ಆಯುಷಕ್ಕೆ ತಾನಾಗ್ತಾನೆ 40 ವರ್ಷ ಆಯುಷ್ ಇವಾಗಲೇ ಹೋಗಿದೆ. ಇನ್ನ ಒಂದು 10-15 ವರ್ಷ ಹೋಗೋದ್ರಾಗ. ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನಮ್ಮ ವೀಕ್ಷಕರಿಗೆ, ನಮ್ಮ ರೈತರಿಗೆ ಉತ್ತಮವಾದ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ.